ಶ್ರವಣಬೆಳಗೊಳ ಜೈನ ಮಠ ಮತ್ತು ಚನ್ನರಾಯನಪಟ್ಟಣ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಪಂಪಾ ವೇದಿಕೆಯಲ್ಲಿ ನಡೆದ ಕುಮಾರಿ ಹಿತನ್ಯರವರ ಭರತನಾಟ್ಯ ರಂಗ ಪ್ರವೇಶವನ್ನ ಉದ್ಘಾಟಿಸಿ ಮಾತನಾಡಿದ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಜೈನ ಮಠದ ಶ್ರೀ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರು ಪ್ರಾಚೀನ ಕಾಲದ ಕಲೆಗಳನ್ನ ಉಳಿಸಿ ಬೆಳೆಸುವಲ್ಲಿ ಜಿಲ್ಲೆಯ ಹೆಸರಾಂತ ನೃತ್ಯಪಟು ವಿದುಷಿ ಸ್ವಾತಿ ಪಿ ಭಾರದ್ವಾಜ್ ಅವರ ಕೊಡುಗೆ ಅಪಾರವಾಗಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಭಾರತೀಯ ಸಂಸ್ಕೃತಿಯ ಕಲೆಗಳಿಗೆ ಅಭಿರುಚಿಯನ್ನ ಮೂಡಿಸುವ ಉದ್ದೇಶದಿಂದ 10 ವರ್ಷದ ಕುಮಾರಿ ಹಿತಾಂದ್ಯ ಎಂಬ ಬಾಲಕಿಗೆ ರಂಗ ಪ್ರವೇಶ ಮಾಡಿಸಲು ಮುಂದಾಗಿರುವುದು ಶ್ಲಾಘನೀಯವಾದದ್ದು. ಕಲೆಯನ್ನ ಉಳಿಸಿ ಬೆಳೆಸುವುದರಲ್ಲಿ ಪೋಷಕರ ಪಾತ್ರ ದೊಡ್ಡದು ಎಂದರು. ಸಾಂಸ್ಕೃತಿಕ ನಗರಿ ಅಂತ ಹೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ ಇಡೀ ವಿಶ್ವದ ಸಾಂಸ್ಕೃತಿಕ ಕೇಂದ್ರ ಅಂತಂದ್ರೆ ಅದು ನಮ್ಮ ಭಾರತ ದೇಶ ಅಂತ ಹೇಳಿ ಹೇಳ್ಬೋದು. ಇಂತಹ ದೇಶದಲ್ಲಿ ಇಂದಿನಿಂದಲೂ ಕೂಡ ಈ ಸಂಗೀತ, ನಾಟ್ಯ ಇವೆಲ್ಲವೂ ಕೂಡ ಅದರದೇ ಆದಂತಹ ಒಂದು ಸ್ಥಾನಮಾನಗಳು ಇರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ಭಾರತ ದೇಶದ ದಕ್ಷಿಣ ಪ್ರಾಂತ್ಯದಲ್ಲಿ ಭರತನಾಟ್ಯ ಕಲೆ ವಿಶ್ವ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು. ಭರತನಾಟ್ಯವನ್ನು ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದ ಹಾಗೆ ಭರತ ನಾಟ್ಯ, ಭರತ ಅಂತಂದರೆ ಭಾವ, ರಾಗ ಹಾಗೂ ತಾಳಗಳು ಈ ಭಾವ, ರಾಗ ಮತ್ತು ತಾಳಗಳ ಸಮ್ಮಿಶ್ರಿತವಾದಂತಹ ಒಂದು ನೃತ್ಯವೇ ಅಥವಾ ನಾಟ್ಯವನ್ನು ಭರತನಾಟ್ಯ ಅಂತ ಹೇಳಿ ಕರೆದುಕೊಂಡು ಬರಲಾಗ್ತದೆ. ಹಿಂದಿನಿಂದಲೂ ಕೂಡ ಎಲ್ಲ ಸಾಮ್ರಾಜ್ಯಗಳು, ಹೊಯ್ಸಳ ಇರ್ಬೋದು, ಹಾಗೆ ಗಂಗಾ ಸಾಮ್ರಾಜ್ಯ ಇರ್ಬೋದು, ಚೋಳರು ಇರ್ಬೋದು, ಎಷ್ಟು ಈ ಭಾರತ ದೇಶದಲ್ಲಿ ಸಾಮ್ರಾಜ್ಯಗಳು ಆಗಿ ಹೋಗಿದ್ದಾವೆ. ಎಲ್ಲ ರಾಜ ಮಹಾರಾಜರ ಸಾಮ್ರಾಜ್ಯದಲ್ಲಿ ಅವರ ಅವಧಿಗಳಲ್ಲಿ ಈ ಒಂದು ಭರತನಾಟ್ಯಕ್ಕೆ, ಈ ಕಲೆಗೆ, ಈ ನೃತ್ಯಕ್ಕೆ ಕೊಟ್ಟಂತಹ ಸ್ಥಾನಗಳಿಂದ, ಅವರು ಕೊಟ್ಟಂತಹ ಒಂದು ಮಹತ್ವದಿಂದಾಗಿ ಈ ಒಂದು ಭರತನಾಟ್ಯ ಅನ್ನುವಂತಹ ಕಲೆ ಈಗಲೂ ಕೂಡ ಉಳಿದುಕೊಂಡು ಬಂದಿದೆ. ಅದೇ ರೀತಿಯಾಗಿ ಈ ಒಂದು ನಮ್ಮೆಲ್ಲ ಭಾರತೀಯ ಸಂಸ್ಕೃತಿಗಳು, ಪರಂಪರೆಗಳು ಎಲ್ಲವೂ ಕೂಡ ಬ್ರಿಟಿಷರ ಅವಧಿಗಳಲ್ಲಿ ಎಲ್ಲವೂ ಕೂಡ ಕುಂಠಿತವಾಗ್ತಾ ಬರ್ತದೆ. ಆದರೆ ಮತ್ತೆ ನಮಗೆ ಸ್ವತಂತ್ರ ಸಿಕ್ಕ ನಂತರ ಈ ಒಂದು ಆಧುನಿಕ ಕಾಲದಲ್ಲಿ ಮತ್ತೆ ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಂಸ್ಕಾರಗಳು ಏನಿದೆ ಅವೆಲ್ಲವನ್ನೂ ಕೂಡ ಪುನರುದ್ಧಾರ ಮಾಡಿಕೊಂಡು ಈಗ ಮತ್ತೆ ಆ ಭರತನಾಟ್ಯಕ್ಕೆ ಹೇಗೆ ಇಡೀ ವಿಶ್ವದಲ್ಲೇ ಸಂದರ್ಭಗಳಲ್ಲಿ ಒಂದು ಗೌರವ ಇತ್ತು, ಮತ್ತೆ ಆ ಒಂದು ನಮ್ಮ ಸಂಗೀತ ಕಲೆ, ಹಾಗೆ ಆ ಶಾಸ್ತ್ರೀಯ ಕಲೆಗಳು, ಹಾಗೆ ಈ ನಾಟ್ಯ ಒಂದು ಪರಂಪರೆ ಮತ್ತೊಮ್ಮೆ ಇಡೀ ವಿಶ್ವವ್ಯಾಪಿ ಆಗಿರ್ತಕ್ಕಂಥದ್ದು. ಹಾಗೆ ಈ ಭರತನಾಟ್ಯ ಅನ್ನತಕ್ಕಂಥದ್ದು ಹೆಚ್ಚು ನಮ್ಮ ದಕ್ಷಿಣ ಭಾರತದಲ್ಲಿ, ಕೇರಳ, ತಮಿಳುನಾಡು ಮತ್ತೆ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಈ ನಾಟ್ಯ ಕಲೆ ಈಗ ಇಡೀ ವಿಶ್ವವ್ಯಾಪಿ ಆಗಿರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲಿ ಭರತನಾಟ್ಯಕ್ಕೆ ಒಂದು ಗೌರವ ಸ್ಥಾನ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ಬೋದಾಗಿದೆ. ಹಾಗೆ ಶ್ರವಣಬೆಳಗೊಳದ ಇತಿಹಾಸದಲ್ಲಿ ಅಥವಾ ಶ್ರವಣಬೆಳಗೊಳ ಮತ್ತೆ ಭರತನಾಟ್ಯ ಕಲೆಗೆ ಇರ್ತಕ್ಕಂತಹ ಒಂದೆರಡು ಸಂಬಂಧವನ್ನ ನಾವು ಹೇಳೋದಾದ್ರೆ, 40 ಮಂದಿರಗಳಿವೆ. ಎಷ್ಟಿದೆ? 40 ಮಂದಿರ ಇದೆ. ಅದರಲ್ಲಿ ಚಿಕ್ಕ ಬೆಟ್ಟದಲ್ಲಿ 14 ಮಂದಿರ ಇದೆ. ಆ ಚಿಕ್ಕ ಬೆಟ್ಟದಲ್ಲಿ ಸವತಿ ಗಂಗಾವರಣ ಬಸದಿ ಅಂತ ಒಂದು ಮಂದಿರ ಇದೆ. ಏನೋ ಸವತಿ ಗಂಗಾವರಣ ಬಸದಿ ಅಂತ ಹೇಳಿ ಆ ಒಂದು ಮಂದಿರವನ್ನ ಕಟ್ಟಿರ್ತಕ್ಕಂಥದ್ದು ಹೊಯ್ಸಳ ಸಾಮ್ರಾಜ್ಯದ ರಾಜ ವಿಷ್ಣುವರ್ಧನ. ಗೊತ್ತಿದ್ದಾರೆ ನಮಗೆಲ್ಲ. ವಿಷ್ಣುವರ್ಧನನ ಧರ್ಮಪತ್ನಿ ನಾಟ್ಯರಾಣಿ ಶಾಂತಲೆ. ವಿಷ್ಣುವರ್ಧನನ ಪತ್ನಿ ಶಾಂತಲೆ ಅಂತ ಹೇಳಿ ಅವಳು ನಾಟ್ಯದಲ್ಲೇ ಅವಳಿಗೆ ರಾಣಿ ಅಂತಕ್ಕಂತಹ ಬಿರುದಿತ್ತು. ಅಂದ್ರೆ ಅಷ್ಟು ದೊಡ್ಡ ನೃತ್ಯ ಕಲಾವಿದೆ ಅವಳು ಆಗಿದ್ದು. ಅಂತಹ ಒಂದು ಮಹಿಳೆ ಈ ಒಂದು ಬೆಳಗೊಳದಲ್ಲಿ ಒಂದು ಮಂದಿರವನ್ನ ಕಟ್ಟಿದ್ದಾರೆ. ತಾಳಗಳನ್ನು ಒಳಗೊಂಡಂತ ಒಂದು ಬಹುದೊಡ್ಡ ಹಿಂದೂ ಸಂಸ್ಕೃತಿಯ ಒಂದು ದೊಡ್ಡ ನೃತ್ಯ. ಈ ನೃತ್ಯದ ಮೂಲಕ ನಾವು ಕೇವಲ ಇದರಿಂದ ನಾವು ನೃತ್ಯವನ್ನು ಮಾಡ್ತೇವೆ, ಇದ್ರ ಮೂಲಕ ಹಣವನ್ನು ಗಳಿಸ್ತೇವೆ ಅನ್ನುವ ಭಾವನೆಯನ್ನ ದೂರ ಮಾಡಿ ಭರತನಾಟ್ಯದ ಮೂಲಕ ನಮ್ಮ ಇಡೀ ದೇಹಕ್ಕೆ ಒಂದು ಯೋಗಾಸನ ಇರ್ತದೆ. ಇಡೀ ಈ ನೃತ್ಯದ ಮೂಲಕ ಇಡೀ ದೇಹವನ್ನ ನಾವು ಕುಣಿಸುವುದರ ಜೊತೆಗೆ ಮನರಂಜನೆಯನ್ನ ಒಂದು ಕಡೆ ಕೊಟ್ಟಿದ್ರೆ, ಮತ್ತೊಂದು ಕಡೆ ಅವರ ದೇಹದಿಂದ ನಾವು ನಟಿಸುವ ಮೂಲಕ ನಾವು ಬೆಳಗ್ಗೆ ಏನು ಜಿಮ್ಗೆ ಹೋಗ್ತೇವೆ, ಯೋಗಾಸನಕ್ಕೆ ಹೋಗ್ತೇವೆ, ವಾಯು ವಿಹಾರಕ್ಕೆ ಹೋಗ್ತೇವೆ. ಅದೇ ರೀತಿ ಈ ಭರತನಾಟ್ಯದ ಮೂಲಕ, ಈ ನೃತ್ಯದ ಮೂಲಕ
ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಸಾಕಷ್ಟು ಲಾಭದಾಯಕ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಏನು ಭಾವ ರಾಗ ತಾಳದೊಂದಿಗೆ ಈ ನೃತ್ಯ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆರಂಭಗೊಂಡಿದೆ. ಈ ನೃತ್ಯದ ಮೂಲಕ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಊರಿನ ಹೆಣ್ಣುಮಗಳು ಸ್ವಾತಿ ಭಾರದ್ವಾಜ್ ತಮ್ಮ ಶ್ರಮದ ಫಲವಾಗಿ ಇವತ್ತು ಹೆಸರನ್ನ ಗಳಿಸುವುದರ ಜೊತೆಗೆ ನೂರಾರು ಬಡ ಮಕ್ಕಳಿಗೆ ಇವತ್ತು ಏನು ನೃತ್ಯವನ್ನು ಹೇಳಿಕೊಡುವ ಮೂಲಕ ಮಾರ್ಗದರ್ಶಕರಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರ ತಂದೆ ಪ್ರಕಾಶ್ ಇರ್ಬೋದು, ಪ್ರಕಾಶ್ ದಂಪತಿ ಇರ್ಬೋದು, ಅವರ ಶ್ರಮ ನಿಜವಾಗ್ಲೂ ಕೂಡ ಸ್ವಾತಿಯನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗಿದೆ ಅಂತೇಳಿ